ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ನೋಡೋಣ ಬನ್ನಿ. ಫಸ್ಟ್ ಜಾಮೂನ್ಗೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನಾನು 2 ಪ್ಯಾಕೆಟ್ ರೆಡಿ ಮಿಕ್ಸ್ನ ತೊಗೊಂಡಿದ್ದೀನಿ. ಯಾವ ಬ್ರ್ಯಾಂಡ್ ಆದರೂ ಸರಿ ತೊಗೊಳ್ಳಿ. ಹಿಟ್ಟು ಕಲಿಸ್ಬೇಕಾದ್ರೆ ಗಂಟಾಗುತ್ತೆ ಅನ್ನೋ ಭಯ ಇದ್ದರೆ ಜರಡಿ ಇಟ್ಕೊಂಡು ಕಲಿಸ್ಕೊಳ್ಳಿ. ಇಲ್ಲಾಂದರೆ ಹೀಗೇನೆ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ಸತ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ. ಡ್ರೈ ಮಿಕ್ಸ್ ಆದಮೇಲೆ ಇದಕ್ಕೆ ಹಾಲನ್ನು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನೀರನ್ನು ಯೂಸ್ ಮಾಡಿ ಕಲಿಸ್ಕೊಬೇಡಿ. ಹಾಲು ಯೂಸ್ ಮಾಡೋದ್ರಿಂದ ಜಾಮೂನು ತಿನ್ನಬೇಕಾದ್ರೇ ಬೇರೆ ಟೇಸ್ಟ್ ಇರುತ್ತೆ. ಹಿಟ್ಟನ್ನು ಕಲಿಸ್ಬೇಕಾದ್ರೆ ತುಂಬ ಗಟ್ಟಿಯಾಗಿ ಕಲಿಸ್ಬೇಡಿ. ಈ ಥರ ಕೈಗೆ ಅಂಟ್ಕೊಳ್ಳೋ ಥರನೇ ಕಲಿಸ್ಕೊಳ್ಳಿ, ಏನು ಪ್ರಾಬ್ಲಮ್ ಆಗಲ್ಲ. ಇವಾಗ ನೆಕ್ಸ್ಟ್ ಇದಕ್ಕೆ 1-2 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಂಡು ಮಿತ್ಕೋತಾ ಇದ್ದೀನಿ. ನೋಡಿ, ಇಷ್ಟು ಸಾಫ್ಟಾಗಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಗಟ್ಟಿಗಂತೂ ಕಲ್ಸೋಕೆ ಹೋಗಬೇಡಿ. ಗಟ್ಟಿಗೆ ಕಲಿಸಿದ್ರೆ ಉಂಡೆ ಬೇಯಿಸಾದ್ಮೇಲೆ ಪಾನ್ಕದೊಳಗೆ ಹಾಕಿದಾಗ ಒಳಗಡೆ ಹಿಟ್ಟಂಗೆ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ತೆಳುಗೇನೆ ಕಲಿಸ್ಕೊಳ್ಳಿ. ಹಿಟ್ಟನ್ನು ಕಲಸಾದ್ಮೇಲೆ 5 ಮಿನಿಟ್ಸ್ ಹಾಗೆ ಬಿಟ್ಬಿಡೋಣ. ಆ ಟೈಮಲ್ಲಿ ಇವಾಗ ನಾವು ಸಕ್ಕರೆ ಪಾನಕನ ರೆಡಿ ಮಾಡ್ಕೊಳ್ಳೋಣ. ಅರ್ಧ kg ಸಕ್ಕರೆನ ತೊಗೊಂಡಿದ್ದೀನಿ ನಾನು. ಅದನ್ನು ಮೆಜರ್ ಮಾಡ್ಕೊತಾ ಇದ್ದೀನಿ. 2 ಗ್ಲಾಸ್ ಆಗಿದೆ. 2 ಗ್ಲಾಸ್ ಸಕ್ಕರೆಗೆ ನಾನು 4 ಗ್ಲಾಸ್ ನೀರನ್ನು ಹಾಕೋತೀನಿ. ನೀವು ಎಷ್ಟು ಗ್ಲಾಸ್ ತೊಗೋತಿದ್ದೀರಾ ಅದ್ರ ಡಬಲ್ ನೀರನ್ನು ಹಾಕ್ಕೊಳ್ಳಿ. ಪೂರ್ತಿಯಾಗಿ ಸಕ್ಕರೆ ಕರ್ಗೋವರೆಗೂ ಕೂಡ ಉರಿನ ಹೈ ಫ್ಲೇಮಲ್ಲೇ ಇಟ್ಕೊಂಡು ಸಕ್ಕರೆನ ಕರಗಿಸ್ಕೊಳ್ಳಿ. ಅದಾದಮೇಲೆ ಸಕ್ಕರೆ ನೀಟಾಗಿ ಕರಗಾದ್ಮೇಲೆ 20 to 25 ಮಿನಿಟ್ಸು ಟೈಮರ್ನ ನೋಡ್ಕೊಂಡೇ ನೀವು ಇಟ್ಕೊಳ್ಳಿ ಸಕ್ಕರೆ ಪಾನಕಕ್ಕೆ. ಆವಾಗ ನಾವು ಟೈಮ್ನ ಕರೆಕ್ಟಾಗಿ ನೋಡಿಕೊಂಡು 20 ಮಿನಿಟ್ಸಲ್ಲಿ ಆಫ್ ಮಾಡಿಕೊಂಡ್ರೆ ಜಾಮೂನ್ಗೆ ಬೇಕಾಗಿರುವಂಥ ಸಕ್ಕರೆ ಪಾನಕ ಕರೆಕ್ಟಾಗಿರೋ ಕನ್ಸಿಸ್ಟೆನ್ಸಿಗೆ ಬಂದಿರುತ್ತೆ. ಜಾಮೂನ್ಗೆ ಸಕ್ಕರೆ ಪಾನಕ ಕರೆಕ್ಟಾಗಿ ಬಂದಿರಬೇಕು. ಇಲ್ಲ ಅಂತ ಅಂದರೆ ತೆಳು ಇತ್ತು ಅಂತ ಹೇಳಿದ್ರೆ ಜಾಮೂನ್ನ ಹಾಕಿದ ತಕ್ಷಣ ಜಾಮೂನು ಹೊಡೆದೋಗ್ಬಿಡುತ್ತೆ, ಮತ್ತು ಟೇಸ್ಟು ಕೂಡ ಇರಲ್ಲ ತಿನ್ನೋದಕ್ಕೆ. ಇಲ್ಲ ಗಟ್ಟಿ ಆಯಿತು ಅಂತ ಅಂದರೆ ಜಾಮೂನು ಒಳಗಡೆ ಸಕ್ಕರೆ ಪಾನಕ ಹೋಗಿರೋದೇ ಇಲ್ಲ, ಅದು ಹಸಿಟ್ಟು ಥರ ಹಂಗಂಗೆ ಉಳ್ಕೊಬಿಡುತ್ತೆ. ಅದಕ್ಕೋಸ್ಕರ ಟೈಮರ್ನ ನೋಡಿಕೊಂಡು 20 to 20 ಮಿನಿಟ್ಸ್ ಇಟ್ಕೊಂಡ್ರೆ ಸಾಕು. ಇವಾಗ ನಾವು ಜಾಮೂನ್ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ವಲ್ಲ, ನೋಡಿ ಇವಾಗ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಇವಾಗ ಇದನ್ನು ಉಂಡೆಗಳಾಗಿ ಮಾಡ್ಕೊಳ್ಳೋಣ. ನಿಮಗೆ ಜಾಮೂನ್ ಆದಮೇಲೆ ಯಾವ ಸೈಜ್ ಬೇಕು ಅದಕ್ಕಿಂತ ಸ್ವಲ್ಪ ಸಣ್ಣಕ್ಕೆ ಕಟ್ಕೊಳ್ಳಿ. ಯಾಕಂದರೆ ಪಾನ್ಕಕ್ಕೆ ಹಾಕಿದ್ಮೇಲೆ ಅದು ಉಂಟ್ಮೇಲೆ ಸ್ವಲ್ಪ ದಪ್ಪ ಆಗುತ್ತಲ್ವ, ಅದಕ್ಕೋಸ್ಕರ. ಒಂದು ಕಡೆ ಎಣ್ಣೆನೂ ಕೂಡ ಕಾಯಕ್ಕಿಟ್ಟಿದೆ, ಎಣ್ಣೆನೂ ಕಾದಿದೆ. ಇವಾಗ ಕಟ್ಟಿರುವಂಥ ಉಂಡೆಗಳೆಲ್ಲನೂ ಕೂಡ ಎಣ್ಣೆಗೆ ಹಾಕ್ಕೊಂಡು ಡೀಪ್ ಫ್ರೈ ಮಾಡೋಣ. ಎಣ್ಣೆಯಲ್ಲಿ ಕರಿಬೇಕಾದ್ರೆ ಆದಷ್ಟು ಲೋ ಫ್ಲೇಮ್ ಇಟ್ಕೊಂಡೆ ಜಾಮೂನ್ನ ಬೇಯಿಸ್ಕೊಳ್ಳಿ. ಒಳಗಡೆ ಎಲ್ಲ ಬೇಯಬೇಕಲ್ವ, ಅದಕ್ಕೋಸ್ಕರ ನಿಧಾನ ಉರಿನಲ್ಲೇ ಜಾಮೂನ್ನ ಬೇಯಿಸ್ಕೊಳ್ಳಿ. ಇಲ್ಲಾಂದರೆ ಬೇಗ ಸೀದೋಗ್ಬಿಡುತ್ತೆ. ಮೇಲ್ಗಡೆ ಲೇಯರ್ ಇರುತ್ತಲ್ಲ, ಅದು ಬೇಗ ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ಲೋ ಫ್ಲೇಮ್ ಇಟ್ಕೊಂಡೆ ಜಾಮೂನ್ನ ಬೇಯಿಸ್ಕೊಳ್ಳಿ. ಇವಾಗ ನೋಡಿ ಜಾಮೂನ್ ಕಲರು ಕೂಡ ಚೇಂಜ್ ಆಗ್ತಿದೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸೋದ್ರಿಂದ ಹೀಗೆ ನಿಧಾನ ಕಲರ್ ಚೇಂಜ್ ಆಗುತ್ತೆ. ಮತ್ತು ಒಂದೇ ಕಡೆ ಬಿಟ್ಬಿಡಬಾರ್ದು. ಇದನ್ನು ಆವಾಗವಾಗ ಈ ಥರ ತಿರುಗ್ತಾನೆ ಇರಬೇಕು. ಇಲ್ಲ ಅಂದರೆ ಸೀದೋಗ್ಬಿಡುತ್ತೆ, ಒಂದೇ ಸೈಡ್ ಫುಲ್ ಸೀದೋಗ್ಬಿಡುತ್ತೆ. ನೋಡಿ ಇವಾಗ ಜಾಮೂನು ಯಾವ ಥರ ಕಲರ್ ಬಂದಿದೆ ಅಂತ. ಫುಲ್ ಬ್ರೌನ್ ಕಲರ್ ಬರಬೇಕು ಜಾಮೂನು, ಆವಾಗ ಬೆಂದಿದೆ ಅಂತ ಅರ್ಥ. ನೋಡಿ ಆಲ್ಮೋಸ್ಟ್ ಆಲ್ ಬೆಂದಿದೆ ಜಾಮೂನು. ಇವಾಗ ಇದನ್ನು ಎತ್ತಿಟ್ಕೊಳ್ಳೋಣ. ನಾನು ಎಣ್ಣೆಯಿಂದ ತಕ್ಷಣವೇ ನಾನು ಡೈರೆಕ್ಟಾಗಿ ಪಾನಕದೊಳಗಡೆ ಹಾಕಲ್ಲ. ಒಂದು ಪ್ಲೇಟ್ಗೆ ಇಟ್ಕೊಂಡು 5 ಮಿನಿಟ್ಸ್ ಅದು ತಣ್ಣಗಾದ್ಮೇಲೆ ಸಕ್ಕರೆ ಪಾನಕಕ್ಕೆ ಹಾಕ್ತೀನಿ. ಇವಾಗ ನೋಡಿ ತಣ್ಣಗಾಗಿದೆ. 5 ಮಿನಿಟ್ಸು ಪಾನಕದೊಳಗಡೆ ಹಾಕ್ತಾಯಿದ್ದೀನಿ. ಫಸ್ಟು ಉಂಡೆಗಳು ಬೇಯಿಸ್ಕೊಂಡಿದ್ನಲ್ಲ, ಅವು ಹಾಕಿದ್ನಲ್ಲ, ಅವೆಲ್ಲ ನೋಡಿ ಆಲ್ರೆಡಿ ಸಕ್ಕರೆ ಪಾನಕನ ಹೀರ್ಕೊಂಡಿದೆ. ನೋಡಿ ಈ ಥರ ಜಾಮೂನ್ ರೆಡಿ ಆಗುತ್ತೆ. ನೋಡಿ ಒಂದು ಕೂಡ ಕ್ರ್ಯಾಕು ಆಗಿಲ್ಲ, ಒಡೆದು ಹೋಗಿಲ್ಲ. ಜಾಮೂನು ಎಷ್ಟು ನೀಟಾಗಿ ಬಂದಿದೆ ಅಂತ. ತುಂಬ ಸಾಫ್ಟಾಗೂ ಆಗಿದೆ. ಪಾನಕನೂ ಕೂಡ ಕರೆಕ್ಟ್ ಅಳತೆಲಿ ಮಾಡಿರೋದ್ರಿಂದ ಕರೆಕ್ಟು ಕನ್ಸಿಸ್ಟೆನ್ಸಿಲೇ ಇದೆ. ಮತ್ತು ಪಾನಕನೂ ಕೂಡ ಸಾಲ್ಟೇಜ್ ಏನಿಲ್ಲ, ಕರೆಕ್ಟಾಗಿ ಆಗಿದೆ. ನೋಡಿದ್ರಲ್ಲ ಜಾಮೂನ್ ಹೇಗೆ ಮಾಡೋದು ಅಂತ. ಈ ಸ್ಟೆಪ್ನ ಯೂಸ್ ಮಾಡಿಕೊಂಡು ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು.